ಓಕೆ, ವೆಲ್ಕಮ್ ಯು ಆಲ್. ಎರಡನೇ ದಿನ ಆಯ್ತಾ. ನಿನ್ನೆ ಹೇಳಿದ್ವಿ ಇವನ್ನೆಲ್ಲವನ್ನು ಓದ್ಕೊಳ್ಬೇಕು, ಇವನ್ನ ಯಾವುದು ಬಿಡಬಾರ್ದು, ಇವನ್ನ ಹೌದಾ. ಇವೆಲ್ಲವನ್ನ ಮೇಲೆ ಪರ್ಫೆಕ್ಟ್ ಆಗ್ಬೇಕು. ಭಾಳ ಈಸಿ ಐತಿ, ಭಾಳ ಟಫ್ ಏನಿಲ್ಲ. ಡೇ 2 ಒಳಗಡೆ ಏನು ಓದಬೇಕು, ಎಲ್ಲಿದ್ವಿ ನಾವು? ಇದೆ ಮ್ಯಾಟ್ರಿಕ್ಸ್, ಆಲ್ಜಿಬ್ರಾ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಈಗ ನಾವೇನು ಮಾಡೋಣ ಅಂದ್ರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸನ್ನು ಹೆಡ್ಡಿಂಗ್ ಹಾಕೊಂಡೋಣ. ಅದನ್ನು ಡೇ 2 ಒಳಗಡೆ ಸ್ಟಡಿ ಮಾಡ್ರಿ. ಸಿಸ್ಟಮ್ ಆಫ್ ಲೀನಿಯರ್ ಆಲ್ಜಿಬ್ರಾ, ಲೀನಿಯರ್ ಇಕ್ವೇಷನ್ಸ್. ಓಕೆ, ಇಲ್ಲಿ ಫಸ್ಟ್ ನೀವು ಏನು ಸ್ಟಡಿ ಮಾಡ್ಕೋಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ಸ್ಟಡಿ ಬೇರೆ. ಆಯ್ತಾ. ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ಕೋ ಅಂದ್ರೆ ಲೀನಿಯರ್ ಇಕ್ವೇಷನ್ ಅಂದ್ರೇನು, ಲೀನಿಯರ್ ಇಕ್ವೇಷನ್ ಅಂದ್ರೇನು, ನೆಕ್ಸ್ಟ್ ನಾನ್ ಲೀನಿಯರ್ ಇಕ್ವೇಷನ್ ಅಂದ್ರೇನು, ನಾನ್ ಲೀನಿಯರ್ ಇಕ್ವೇಷನ್ ಇವುಗಳ ಮೀನಿಂಗ್ ಕರೆಕ್ಟ್ ಆಗಿ ತಿಳ್ಕೊ. ಇದಾದ್ಮೇಲೆ ಹೋಮೋಜೀನಿಯಸ್ ಲೀನಿಯರ್ ಇಕ್ವೇಷನ್ ಮತ್ತು ನಾನ್ ಹೋಮೋಜಿನಿಯಸ್ ಲೀನಿಯರ್ ಇಕ್ವೇಷನ್ಸ್ ಸ್ಟಡಿ ಮಾಡ್ಕೋ. ಇದಾದ್ಮೇಲೆ ನೆಕ್ಸ್ಟ್ ಬಾ, ಇದು ಏನದು, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇದರೊಳಗೆ ಎರಡು ಸ್ಟಡಿ ಮಾಡು, ಯಾವುದು? ಹೋಮೋ ಮತ್ತು ನಾನ್ ಹೋಮೋ. ಇವೆರಡನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೋ, ಅಂಡರ್ಸ್ಟ್ಯಾಂಡ್ ಮಾಡ್ಕೋ. ಸ್ಟಡಿ ಅಂತಲ್ಲ ಅಂದ್ರೆ ಏನು, ಅವುಗಳ ಪ್ರಾಪರ್ಟಿ ಏನು, ಹೆಂಗಿರ್ತಾವ ಲೀನಿಯರ್ ಇಕ್ವೇಷನ್ಸು, ಹೋಮೋಜಿನಿಯಸ್, ನಾನ್ ಹೋಮೋಜಿನಿಯಸ್, ಸಿಸ್ಟಮ್ ಹೆಂಗಿರುತ್ತೆ, ಅದನ್ನ ಹೆಂಗೆ ಮ್ಯಾಟ್ರಿಕ್ಸ್ ಒಳಗಡೆ ರೆಪ್ರೆಸೆಂಟ್ ಮಾಡ್ತಾರೆ ಅದನ್ನ ಓದ್ಕೋ. ಅದು ಆದ್ಮೇಲೆ ಬಾ, ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಸ್ಟಡಿ ಮಾಡಂತ ಇಲ್ಲಿ. ನೆಕ್ಸ್ಟ್ ಸ್ಟಡಿ ಮಾಡು ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಪ್ಪ, ಇದು ಹೈಯೆಸ್ಟ್ ರೇಟಿಂಗ್ ಆಯ್ತಾ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಹಳಷ್ಟು ಕೇಳಿದ್ರೆ ಇದನ್ನು ಓದ್ಕೊ, ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್. ಮತ್ತು ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಇಕ್ವಲನ್ ಫಾರ್ಮ್ ಅಂತ ಬರ್ತೈತೆ, ಹೋಗ್ಬೇಡ. ಟ್ರಿಕ್ಸ್ ಇಂದ ಓದ್ಕೋ, ಟ್ರಿಕ್ಸ್ ನೆನ್ಪಿಟ್ಕೋ, ಪ್ರಾಪರ್ಟೀಸ್ ಕಲ್ತ್ಕೋ. ಇದರದ್ದು ಪ್ರಾಪರ್ಟೀಸ್ ಆಫ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್, ಪ್ರಾಪರ್ಟೀಸ್ ಆಫ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕರೆಕ್ಟಾಗಿ ಓದ್ಕೋ. ಆಯ್ತಾ. ಇದಾದ್ಮೇಲೆ ಬಾ, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇಲ್ಲಿ ಬರ್ತೈತೆ ನೋಡು, ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ನನ್ನ ಫೇವ್ರೇಟ್ ಸಬ್ಜೆಕ್ಟ್ ನೋಡಪ್ಪ ಇದು. ಹೆಂಗೆ ಓದ್ಬೇಕಂದ್ರೆ ಇದ್ರೊಳಗೆ ಸಿಸ್ಟಮ್ ಒಳಗಡೆ XYZ ಇರ್ತಾವೆ, ಅವುಗಳು ವ್ಯಾಲ್ಯೂ ಕೇಳಂಗಿಲ್ಲ. ಅವ್ರೇನು ಕೇಳ್ತಾರೆ? ಸೊಲ್ಯೂಷನ್ ಎಕ್ಸಿಸ್ಟ್ ಆರ್ ನಾಟ್, ಮೆನಿ ಸೊಲ್ಯೂಷನ್ಸ್, ಯುನಿಕ್ ಸೊಲ್ಯೂಷನ್ಸ್, ಹಿಂಗೆ ಆಪ್ಷನ್ಸ್ ಇರ್ತಾವೆ. ವೆರಿ ಇಂಪಾರ್ಟೆಂಟ್. ಇದನ್ನ ಎರಡಕ್ಕೂ ಓದು, ಹೋಮೋಜಿನಿಯಸ್ಗೂ ಓದು, ನಾನ್ ಹೋಮೋಜಿನಿಯಸ್ಗೂ ಓದು. ಮತ್ತೆ ಇಲ್ಲಿ ನಾನು ಇಷ್ಟೇ ಕಂಟೆಂಟ್ ಕೊಡ್ತೀನಿ ಡೇ 2, ಬಿಕಾಸ್ ಇದು ಭಾಳ ಹೆವಿ ಅದ. ಇಲ್ಲೇನು ಅಂತಂದ್ರೆ ಏನು ಹೆವಿ ಅದ ಅಂತಂದ್ರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಓದೋದ ಹೆವಿ ಅದ. ಪ್ರಾಪರ್ಟೀಸ್ ಆಫ್ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ದ ರ್ಯಾಂಕ್ ಆಫ್ ದ ಮ್ಯಾಟ್ರಿಕ್ಸ್ ಐತಲ್ಲ, ಇದು ಓದೋದು ಸ್ವಲ್ಪ ಹೆವಿ ಅದ. ಇದು ಸ್ವಲ್ಪ ಚೆನ್ನಾಗಿ ಓದ್ಕೊ. ಸಾಕು, ಇವತ್ತು ಡೇ 2 ಇಷ್ಟು ಸಾಕು. ಓಕೆ, ಬಾಯ್.